ನಾಡಿನ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೊಡ್ಡ ಬಸವನ ದೇವಸ್ಥಾನ. ಇದು ಸರಿಸುಮಾರು 1537ರಲ್ಲಿ ಮೊದಲನೇ ಕೆಂಪೇಗೌಡರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಈ ನಂದಿ ದೇವಸ್ಥಾನಕ್ಕೆ ಕಡಲೆಕಾಯಿ ಪರಿಷೆ ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಲಾಗಿದೆ. ರೈತರು ಹೆಚ್ಚಾಗಿ ಬಂದು ತಾವು ಬೆಳೆದಂಥ ಕಡಲೆಕಾಯಿ ಬೆಳೆನೆಲ್ಲ ತಂದು ದೇವ್ರಿಗೆ ಅರ್ಪಿಸಿ ನೈವೇದ್ಯ ಮಾಡಿಸಿ ಪ್ರಸಾದ ರೂಪದಲ್ಲಿ ಹಂಚ್ತಾ ಇದ್ರು ಆಗಿನ ಕಾಲದಲ್ಲಿ, ಸುಮಾರು 500 ವರ್ಷದ ಮುಂಚೆ. ನಂತರ ಅದು ವ್ಯಾಪಾರ ವಹಿವಾಟು ಶುರುವಾಗಿ ಜಾತ್ರೆ ಅಂತ ನಡ್ಕೊಂಡ್ಬಂದಿದೆ. ಪ್ರತಿ ವರ್ಷ 3 ದಿನಗಳಿಗೆ ಸೀಮಿತವಾಗಿದ್ದಂತಹ ಕಡಲೆಕಾಯಿ ಪರಿಷೆ ಈ ಬಾರಿ 5 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಕಡಲೆಕಾಯಿ ಅಭಿಷೇಕ, ನಂತರ ಪಂಚಾಮೃತ, ಕ್ಷೀರಾಭಿಷೇಕ, ಅಷ್ಟದ್ರವ್ಯಗಳ ಅಭಿಷೇಕಗಳೆಲ್ಲ ನಡೆಯುತ್ತೆ. ಹೆಚ್ಚಾಗಿ ಹೂವಿನ ಅಲಂಕಾರ ಇರುತ್ತೆ.